ನಾನಾ ಸೌಂಡ್ಗಳು ಸಿಕ್ಕಿದೆ. ಸ್ಟೀರಿಯೋ ಅಂತ ಬರಕ್ ಸ್ಟಾರ್ಟ್ ಆಯ್ತು. ಮಿಕ್ಸ್ ಮಾಡ್ಬೇಕಲ್ವಾ ಸೌಂಡ್ನ. ಇಮ್ಮರ್ಸಿವ್ ಆಡಿಯೋ ಅಂತಾನು ಬರಕ್ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ಲಿ ಅಕಾಸ್ಟಿಕ್ ಅಟ್ಮಾಸ್ಫಿಯರ್ ಇರುತ್ತೆ. Investing in cinemas without cinema knowledge is injurious to you, your family, and the audience too. Annadata sukhi bhava. ಅನ್ನದಾತ ಸುಖಿ ಭವ. ಇವತ್ತು ನಾನು ಯಾವ ಕ್ರಾಫ್ಟ್ ಬಗ್ಗೆ ಮಾತಾಡ್ತೀನಿ ಅಂತ ಅಂದರೆ, ನಾನು ಇವತ್ತು ಸೌಂಡ್ ಮಿಕ್ಸಿಂಗ್ ಬಗ್ಗೆ ಮಾತಾಡ್ತೀನಿ. ಏನು ಸೌಂಡ್ ಮಿಕ್ಸಿಂಗ್ ಅಂದರೆ? ಸೌಂಡ್ ಮಿಕ್ಸಿಂಗ್ ಅಂದರೆ ಇವಾಗ ಇಡೀ ಪ್ರೋಸೆಸ್ ಮುಗಿತಾ ಬಂತು. ಸಿನಿಮಾ ಮೇಕಿಂಗ್ದು ಇಡೀ ಪ್ರೋಸೆಸ್ ಮುಗಿತಾ ಬಂದಾಗ ನಾನಾ ಕಡೆ ನಾನಾ ಸೌಂಡ್ಗಳು ಸಿಕ್ಕಿದ್ದಾವೆ. ಏನದು ಸೌಂಡ್ಗಳು ಅಂದರೆ, ಫಸ್ಟ್ ನಿಮಗೆ ಸಿಕ್ಕಿದ್ದು ಎಡಿಟರ್ ಟೇಬಲಿಂದ ಹೋಗಿ ಡಬ್ಬಿಂಗ್ದು ಸೌಂಡು ಬಂತು. ಡಬ್ಬಿಂಗ್ ಸೌಂಡು ಒಂದು ಟ್ರ್ಯಾಕ್ ಆಯಿತು. ಸೊ ನೆಕ್ಸ್ಟ್ ಯಾವುದು ಅಂದರೆ, ಸೌಂಡ್ ಡಿಸೈನ್ ಮಾಡಿದ್ರಲ್ಲ, ಅಲ್ಲಿ ಸೌಂಡ್ ಡಿಸೈನ್ ಅಂಡರ್ ಬಂದಿದ್ದು ಸೌಂಡ್ ಎಫೆಕ್ಟ್ಸ್ ಅಂತ ಬಂತು. ಸೌಂಡ್ ಎಫೆಕ್ಟ್ಸ್ ಬಂತು. ಸೌಂಡ್ ಎಫೆಕ್ಟ್ಸ್ ಬಂದಮೇಲೆ ಏನು ಬಂತು? ಫಾಲಿ ಆರ್ಟ್ದು ಸೌಂಡ್ಸ್ ಬಂತು. ಫಾಲಿ ಆರ್ಟ್ಸ್ ಸೌಂಡ್ಸ್ನು ತಗೊಂಡ್ರಿ, ಅದು ಇನ್ನೊಂದು ಟ್ರ್ಯಾಕು. ಅದಾದಮೇಲೆ ಏನು ಬಂತು? ಅದಾದಮೇಲೆ ಮ್ಯೂಸಿಕ್ ಬಂತು ಹಾಡುಗಳಿಗೆ. ಅದಾದಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂತು ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ. ಸೊ ಇಷ್ಟೆಲ್ಲ ಸೌಂಡ್ಗಳು ಬಂತು. ಇವಾಗ ಮಿಕ್ಸ್ ಮಾಡಬೇಕಲ್ವಾ ಸೌಂಡ್ನ. ಏನು? ದ ಪ್ರೋಸೆಸ್ ಆಫ್ ಮಿಕ್ಸಿಂಗ್ ಆಲ್ ದೀಸ್ ಟ್ರ್ಯಾಕ್ಸ್ ಆ್ಯಂಡ್ ಮೇಕಿಂಗ್ ಇಟ್ ಎ ಸಿಂಗಲ್ ಥಿಂಗ್ ವಿತ್ ಎ ಬ್ಯಾಲೆನ್ಸ್ಡ್ ಆಡಿಯೋ ಟ್ರ್ಯಾಕ್ ಫಾರ್ ಆಡಿಯನ್ಸ್ ಟು ಲಿಸನ್. ಇದನ್ನೇ ಸೌಂಡ್ ಮಿಕ್ಸಿಂಗ್ ಅಂತ ಹೇಳೋದು. ಸೊ ಸೌಂಡ್ ಮಿಕ್ಸಿಂಗಲ್ಲಿ ಏನು? ಸೌಂಡ್ ಮಿಕ್ಸಿಂಗಲ್ಲಿ ಅಂತಂದರೆ, ಫಸ್ಟು ಮೋನೋ ಅಂತ ಬರ್ತಾಯಿತ್ತು. ಅದಾದಮೇಲೆ ಸ್ಟೀರಿಯೋ ಅಂತ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ 2.1, 5.1, 7.1, 9.1, ಇವಾಗ ಏನು ಇಮ್ಮರ್ಸಿವ್ ಆಡಿಯೋ ಅಂತಲೂ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಏನದು ಅಂದರೆ, ಇಮ್ಮರ್ಸಿವ್ ಆಡಿಯೋ ಅಂದರೆ ಇಲ್ಲೇ ಪಕ್ಕದಲ್ಲೇ ನಡೀತಾ ಇದೆಯೇನೋ, ನಾನೇ ಆ ಸೀನ್ ಒಳಗಡೆ ಇದ್ದೀನೇನೋ ಅನ್ನೋ ಫೀಲ್ ಕೊಡೋಷ್ಟು ತನಕ ಬಂದಿದೆಯಂತೆ. ಅನ್ನದಾತ್ರೆ, ನಿಮಗೆ ನನ್ನ ರಿಕ್ವೆಸ್ಟ್ ಏನು ಅಂದರೆ, ಫಸ್ಟು ನಿಮ್ಮ ಸಿನಿಮಾ ಯಾವ ಸ್ಕೇಲ್ದು, ನಿಮ್ಮ ಸಿನಿಮಾಗೆ ಏನು ಸೌಂಡಿಂಗ್ ಬೇಕು ಅನ್ನೋದನ್ನ ಫಸ್ಟೇ ನಾನು ಹೇಳಿದ್ದೀನಲ್ಲ, ಕೂತ್ಕೊಂಡು ಡಿಸ್ಕಷನ್ ಟೈಮಲ್ಲೇ ಡೈರೆಕ್ಟ್ರ್ ಜೊತೆ ಮತ್ತು ನಿಮ್ಮ ಎಲ್ಲ ಟೀಮ್ ಅವ್ರ ಜೊತೆ ಕೂತ್ಕೊಂಡು ಮಾಡಿ ಅಂತ ಹೇಳಿದ್ದೀನಿ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಎಲ್ಲ ಬೇರೆ ಬೇರೆ ಟ್ರ್ಯಾಕಲ್ಲಿರುತ್ತೆ. ಹೆಂಗೆ ಪ್ಲೇ ಮಾಡೋಕ್ಕಾಗುತ್ತೆ? ಎಲ್ಲ ಬೇರೆ ಬೇರೆ ಟ್ರ್ಯಾಕಲ್ಲಿದ್ದರೆ ಎಲ್ಲನೂ ಒಂದು ಸಿಂಗಲ್ ಟ್ರ್ಯಾಕಿಗೆ ತೊಗೊಂಬಂದು ಅದನ್ನು ಮಿಕ್ಸ್ ಮಾಡಿದಾಗ, ಅಂದರೆ ಇದು ಹೆಂಗೆ ಅಂತಂದರೆ, ಒಂದು ಪಕ್ವಾನ ರೆಡಿ ಮಾಡ್ದಂಗೆ. ಹೆಂಗೆ? ಸಕ್ಕರೆನೇ ಬೇರೆ, ನಿಮಗೆ ರವೆನೇ ಬೇರೆ ಇರುತ್ತೆ, ತುಪ್ಪನೇ ಬೇರೆ ಇರುತ್ತೆ, ಡ್ರೈ ಫ್ರೂಟ್ಸೇ ಬೇರೆ ಇರುತ್ತೆ ಅಲ್ವಾ? ಆ ಬೇರೆ ಬೇರೆದೆಲ್ಲ ಹಾಕಿ ಒಂದು ಬಾಣಲಿಲಿ ಮಿಕ್ಸ್ ಮಾಡಿ, ಅಂದರೆ ತುಪ್ಪ ಕಾಯಿಸಿ ಅದರಲ್ಲಿ ಸಕ್ಕರೆ ಹಾಕಿ ಅದರಲ್ಲಿ ರವೆ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಎಲ್ಲ ಮಾಡಿದಾಗಲೇ ಆ ಕೇಸರಿ ಬಾತು ಘಮ ಘಮ ಪರಿಮಳ ಬರೋಕ್ಕೆ ಬೇರೆ ಏಲಕ್ಕಿ ಹಾಕಬೇಕು. ಅಂದರೆ ಎಲ್ಲ ಟ್ರ್ಯಾಕು ಮಿಕ್ಸು ಮಾಡಿ ಒಂದು ಕೊಟ್ಟರೆ ಅದು ಸೂಪರಾಗಿರೋ ಟೇಸ್ಟಿ ಕೇಸರಿ ಬಾತ್ ಆಗುತ್ತೆ ಅನ್ನೋ ಒಂದು ಎಕ್ಸಾಂಪಲ್. ಆ ಥರ ಸೌಂಡ್ ಮಿಕ್ಸಿಂಗ್ ಆ ಥರ ವರ್ಕ್ ಆಗುತ್ತೆ. ಎಲ್ಲ ಟ್ರ್ಯಾಕ್ನು ಸೇರಿಸಿ ಒಂದು ಫೈನಲ್ ಟ್ರ್ಯಾಕ್ ವಿತ್ ಬ್ಯಾಲೆನ್ಸ್ಡ್ ಆಡಿಯೋ ಲೆವೆಲ್ಸ್ ಫಾರ್ ಆಡಿಯನ್ಸ್ ಟು ಲಿಸನ್. ಇದು ಸೌಂಡ್ ಮಿಕ್ಸಿಂಗ್ದು ಕೆಲಸ. ಸೊ ಸೌಂಡ್ ಮಿಕ್ಸಿಂಗಲ್ಲಿ ಎಲ್ಲಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತಂದರೆ, ಸೌಂಡ್ ಮಿಕ್ಸಿಂಗ್ ಸ್ಟುಡಿಯೋಸ್ ಅಂತಲೇ ಇರುತ್ತೆ. ಅಲ್ಲಿ ಕಂಪ್ಲೀಟ್ಲಿ ಅಕಾಸ್ಟಿಕ್ ಅಟ್ಮಾಸ್ಫಿಯರ್ ಇರುತ್ತೆ. ಕಂಪ್ಲೀಟ್ಲಿ ಅಕಾಸ್ಟಿಕ್ ಅಟ್ಮಾಸ್ಫಿಯರ್ ಏನಕ್ಕಿರುತ್ತೆ ಅಂದರೆ, ಎಂಡ್ ಆಫ್ ದ ಡೇ ನೀವು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋ ಕಡೆಯೂ ಅಕಾಸ್ಟಿಕ್ ಅಟ್ಮಾಸ್ಫಿಯರೇ ಇರುತ್ತೆ. ಸೊ ಅಲ್ಲಿ ಯಾವ ರೀತಿ ಸೌಂಡಿಂಗ್ ಆಗಬೇಕು ಅನ್ನೋದಕ್ಕೆ ಇಲ್ಲಿ ಮಿಕ್ಸಿಂಗ್ ಸ್ಟುಡಿಯೋನು ಅದೇ ಥರ ಅಕಾಸ್ಟಿಕ್ ಅಟ್ಮಾಸ್ಫಿಯರಲ್ಲೇ ಮಾಡ್ತಾರೆ. ಯಾಕೆಂದರೆ ಇಲ್ಲೇನು ಸೌಂಡಿಂಗ್ ಕೇಳಿಸುತ್ತೆ ನಿಮಗೆ, ಅದೇ ಸೌಂಡಿಂಗ್ ಥಿಯೇಟ್ರಲ್ಲಿ ಕೇಳಿಸುತ್ತೆ. ಸೊ ಸೌಂಡ್ ಮಿಕ್ಸಿಂಗ್ ಡಿಪಾರ್ಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಒಂದು ಸಿನಿಮಾನಲ್ಲಿ ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡಿದ್ದೀನಿ. ಬರೋ ಸಂಚಿಕೆಯಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತೀನಿ. ದ ಅನ್ಸಂಗ್ ಹೀರೋಸ್ ಆಫ್ ಸಿನಿಮಾ ಇಂಡಸ್ಟ್ರೀಸ್ ಅಂತ ಏನಕ್ಕೆ ಕರಿತೀನಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.